Namaste friends, welcome back to PM Stories YouTube channel. ಇಮ್ಯಾಜಿನ್ ಮಾಡಿ, ಒಂದು ದೊಡ್ಡ ನಗರ ಬೆಳವಣಿಗೆ ಹೆಜ್ಜೆಗಳಲ್ಲಿ ಓಡ್ತಿದೆ. ಹೊಸ ರಸ್ತೆ, ಹೊಸ ಕಟ್ಟಡಗಳು, ಹೊಸ ಕನಸುಗಳು. ಆದ್ರೆ ಆ ವೇಗದ ಅಡಿಯಲ್ಲಿ ಯಾರದೋ ಬದುಕು ಕುಸಿಯುತ್ತಿದ್ದರೆ, ಯಾರದೋ ಮನೆನೆಲ್ಲ ಮಣ್ಣಾಗುತ್ತಿದ್ದರೆ, ಯಾರದೋ ಕನಸು ಬೂದಿಯಾಗುತ್ತಿದ್ದರೆ ಯಾರೂ ಕೇಳ್ತಿಲ್ಲ, ಯಾರೂ ನೋಡ್ತಿಲ್ಲ. ಆದ್ರೆ ಪ್ರತಿದಿನ ನಾವು ಓಡ್ತಾ ಇರೋ ಈ ರಸ್ತೆಯ ಕೆಳಗೆ ಯಾರದ್ದೋ ಕಣ್ಣೀರು ಮಣ್ಣಿನೊಳಗೆ ಒಣಗಿದೆ. ಇದು ಯಾವ ಘಟನೆ ಅಂತ ನಿಮಗೆ ಗೊತ್ತಾಯ್ತಾ? ಅದನ್ನ ಹೇಳೋ ಮುಂಚೆ ಒಂದು ಸತ್ಯ ಕೇಳಿ. ಸರ್ಕಾರ ಹೇಳಿತ್ತು, ಇದು ಪ್ರಗತಿಯ ಹಾದಿ. ಜನ ನಂಬಿದರು, ಕನಸು ಕಂಡರು. ಆದ್ರೆ ಕೆಲ ವರ್ಷಗಳ ಬಳಿಕ ರೈತರು ಕೇಳಿದರು, ನಮ್ಮ ಭೂಮಿ ಎಲ್ಲಿ ಹೋಯಿತು? ಹೌದು, ಇದು ಬೆಂಗಳೂರು ನೈಸ್ ರೋಡ್ ಪ್ರಾಜೆಕ್ಟ್ನ ಹಿಂದಿನ ಸತ್ಯ. ಡೆವಲಪ್ಮೆಂಟ್ ಹೆಸರಿನಲ್ಲಿ ಸಾವಿರಾರು ಎಕರೆ ರೈತರ ಭೂಮಿ ತೆಗೆದುಕೊಳ್ಳಲಾಯಿತು. ಒಬ್ಬ ರೈತನ ಎಕರೆ ಭೂಮಿಗೆ 1 ಲಕ್ಷ ನೀಡಿದ್ರು. ಆದ್ರೆ ಅದೇ ಜಾಗದಲ್ಲಿ ಇವತ್ತು ಕೋಟ್ಯಾಂತರ ಮೌಲ್ಯದ ಮಾಲ್, ಫ್ಲಾಟ್, ಕಮರ್ಷಿಯಲ್ ಬಿಲ್ಡಿಂಗ್ಸ್ ನಿಂತಿವೆ. ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ಲ್ಯಾಂಡ್ ಗ್ರಾಬಿಂಗ್, ಪ್ರಾಫಿಟ್, ಪವರ್ ಎಲ್ಲ ನಡೆದಿತ್ತು. ಆದರೆ ನ್ಯಾಯ ಇನ್ನೂ ಬಾರದಾಗಿದೆ. ಒಮ್ಮೆ ಈ ನೆಲದಲ್ಲಿ ರೈತರು ಬೆಳೆಯುತ್ತಿದ್ದರು. ಇಂದು ಅದೇ ನೆಲದ ಮೇಲೆ ಕಾರುಗಳು ಓಡ್ತಿವೆ. ನನ್ನ ಅಜ್ಜ ಈ ಮಣ್ಣಿಗೆ ಪ್ರಾಣ ಕೊಟ್ಟಿದ್ದರು. ಅಂದರೆ ಒಬ್ಬ ಹಿರಿಯ ರೈತ. ನಾವು ಡೆವಲಪ್ಮೆಂಟ್ ಅಂತ ನಂಬಿದೆವು, ಆದ್ರೆ ನಮ್ಮ ಬದುಕನ್ನೇ ತೆಗೆದುಕೊಂಡು ಹೋದ್ರು. ಒಬ್ಬ ರೈತನ ಮಗಳು ಹೇಳುತ್ತಾಳೆ, ಅಜ್ಜ ಹೇಳ್ತಿದ್ದರು ಈ ಮಣ್ಣು ನಮ್ಮ ದೇವರು ಅಂತ. ಆದ್ರೆ ಇವತ್ತು ಆ ದೇವರ ಜಾಗದ ಮೇಲೆ ಟೋಲ್ ಗೇಟ್ ನಿಂತಿವೆ. ಇದು ಕೇವಲ ಭೂಮಿ ನಷ್ಟ ಅಲ್ಲ, ಇದು ಆತ್ಮದ ನಷ್ಟ. RTI ದಾಖಲೆಗಳು, ಕೋರ್ಟ್ ವರದಿಗಳು ತೋರಿಸಿದವು. ಈ ಯೋಜನೆ ಹೆಸರಿನಲ್ಲಿ ನಡೆಯಿತು ಅಕ್ರಮ ಲ್ಯಾಂಡ್ ಅಕ್ವಿಸಿಷನ್. ರಸ್ತೆಗೆ ಬೇಕಾಗಿದ್ದದ್ದು ಭೂಮಿ ಒಂದೇ ಭಾಗ, ಆದ್ರೆ ತೆಗೆದುಕೊಂಡದ್ದು ಅದರ 5 ಪಟ್ಟು ಹೆಚ್ಚು. ಕೆಲವರು ಲಾಭ ನೋಡಿದರು, ಕೆಲವರು ಬದುಕನ್ನೇ ಕಳೆದುಕೊಂಡರು. ಸರ್ಕಾರ ಬದಲಾಯಿತು, ಆದ್ರೆ ಸತ್ಯ ಬದಲಾಗಲಿಲ್ಲ. ಪ್ರಗತಿ ಅಂದರೆ ಕೇವಲ ಸಿಮೆಂಟ್ ಮತ್ತು ಕಾಂಕ್ರೀಟ್ ಅಲ್ಲ, ಅದರ ಅಡಿಯಲ್ಲಿ ಮಾನವೀಯತೆ ಇರಬೇಕು. ನಿಜವಾದ ಅಭಿವೃದ್ಧಿ ಅಂದರೆ ಜನರ ಜೊತೆ ನಡೆಯೋದು, ಅವರ ಮೇಲೆ ಓಡೋದಲ್ಲ. ರೈತನ ಭೂಮಿ ನಮ್ಮ ರಾಷ್ಟ್ರದ ಮೂಲ, ಅವನ ಕೈಯಲ್ಲಿ ಇರುವುದು ನಮ್ಮ ಭವಿಷ್ಯ. ನಾವು ಎಲ್ಲರೂ ಬಯಸೋಣ ಅಭಿವೃದ್ಧಿ ಮಾನವೀಯವಾಗಿರಲಿ, ನ್ಯಾಯಪೂರ್ಣವಾಗಿರಲಿ. ಈ ರೀತಿಯ ನೈಜ ಘಟನೆಗಳನ್ನು ತಿಳಿಸಲು ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯವಾಗಿದೆ. ಈ ಸ್ಟೋರಿಯನ್ನು ಶೇರ್ ಮಾಡಿ, ಹಾಗೆ ನಿಜ ಎಲ್ಲರಿಗೂ ತಲುಪಲಿ. ಹೆಸರನ್ನು ಬಯಸದೆ, ಅತಿ ಸುಖ ಕೆಲಸದೆ, ದುಡಿವನು ಗೌರವಗಾಶಿಸದೆ.